ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೆ ಎಜುಕೇಟ್ ಕರ್ನಾಟಕ ಚಾನಲ್ಗೆ ಸ್ವಾಗತ. ಅ ವೆರಿ ಬಿಗ್ ಅನೌನ್ಸ್ಮೆಂಟ್. ನೀಟ್ ಎಕ್ಸಾಮ್ 2024 ಇದರ ಅಪ್ಲಿಕೇಶನ್ ಸ್ಟಾರ್ಟ್ ಆಯಿತು. ಇವತ್ತಿಂದ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ. ಅಪ್ಲಿಕೇಶನ್ಗೆ ಲಾಸ್ಟ್ ಡೇಟ್ ಯಾವುದು, ಅಪ್ಲಿಕೇಶನ್ ಫೀಸ್ ಎಷ್ಟಿರುತ್ತೆ, ಇದೇ ರೀತಿ ಹಲವಾರು ಇನ್ಫಾರ್ಮೇಶನ್ಗಳನ್ನ ಈ ವಿಡಿಯೋ ತಿಳ್ಕೊಳ್ತಿದ್ದೀವಿ. ನಂತರ ಮುಂದಿನ ದಿನಗಳಲ್ಲಿ ಈಗ ಅಪ್ಲಿಕೇಶನ್ ಹಾಕೋದಕ್ಕೆ ಯಾವ್ಯಾವ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಅದ್ರ ಬಗ್ಗೆ ಕೂಡ ಡೀಟೇಲ್ ಆಗಿ ವಿಡಿಯೋವನ್ನು ಮಾಡ್ತೀವಿ. ಅದಕ್ಕೋಸ್ಕರ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಸರಿ, ಈಗ ವಿಷಯವನ್ನು ತಿಳ್ಕೊಳ್ತಾ ಹೋಗೋದಾದ್ರೆ, ಈಗಾಗಲೇ ಹೇಳಿರೋ ರೀತಿ ನೀಟ್ ಎಕ್ಸಾಮ್ 2024 ಇದರ ಅಪ್ಲಿಕೇಶನ್ ಇವತ್ತಿನಿಂದ ಅಂದರೆ ಫೆಬ್ರವರಿ 9, 2024 ಸ್ಟಾರ್ಟ್ ಆಗಿದೆ. ಈಗ ಅಪ್ಲಿಕೇಶನ್ ಹಾಕೋದಕ್ಕೆ ಲಾಸ್ಟ್ ಡೇಟ್ ಯಾವುದು ಅದನ್ನು ತಿಳ್ಕೊಳ್ಳೋದಾದ್ರೆ ಮಾರ್ಚ್ 9, 2024 ನೀಟ್ ಎಕ್ಸಾಮ್ 2024ಕ್ಕೆ ಅಪ್ಲಿಕೇಶನ್ ಹಾಕೋದಕ್ಕೆ ಲಾಸ್ಟ್ ಡೇಟ್ ಆಗಿರುತ್ತೆ. ನಂತರ ಅಪ್ಲಿಕೇಶನ್ ಫೀಸ್ ಏನಿದೆ ಅದನ್ನ ಪೇ ಮಾಡೋದಕ್ಕೆ ಲಾಸ್ಟ್ ಡೇಟ್ ಕೂಡ ಮಾರ್ಚ್ 9, 2024 ಆಗಿರುತ್ತೆ. ಈಗ ಅಪ್ಲಿಕೇಶನ್ ಫೀಸ್ ಎಷ್ಟಿರುತ್ತೆ ಅದನ್ನು ತಿಳ್ಕೊಳ್ಳೋದಾದ್ರೆ, ಈಗ ಜನರಲ್ ಮೆರಿಟ್ ವಿದ್ಯಾರ್ಥಿಗಳಿದ್ರೆ ಅವರಿಗೆ 1700 ರೂಪೀಸ್ ಫೀಸ್ ಇರುತ್ತೆ. ಅದಂತರ ಜನರಲ್ ಮೆರಿಟ್ ಆಗಿದ್ರೂ ಕೂಡ EWS ಸರ್ಟಿಫಿಕೇಟನ್ನು ಹೊಂದಿದ್ರೆ ಎಕನಾಮಿಕಲಿ ವೀಕರ್ ಸೆಕ್ಷನ್ ಅಂತ ಸರ್ಟಿಫಿಕೇಟ್ ಸಿಗುತ್ತೆ. ಸೊ ಆ ಸರ್ಟಿಫಿಕೇಟ್ ಹೊಂದಿರುವಂತಹ ಜನರಲ್ ಮೆರಿಟ್ ವಿದ್ಯಾರ್ಥಿಗಳಿಗೆ, ಹಾಗೆ OBC ನಾನ್ ಕ್ರೀಮಿ ಲೇಯರ್ ಅಂಡರ್ ಬರುವಂತಹ ವಿದ್ಯಾರ್ಥಿಗಳಿಗೆ 1600 ರೂಪೀಸ್ ಫೀಸ್ ಇರುತ್ತೆ. ಅದಂತರ SC, ST, PWBD ಹಾಗೆ ಥರ್ಡ್ ಜೆಂಡರ್ ವಿದ್ಯಾರ್ಥಿಗಳಿಗೆ 1000 ರೂಪೀಸ್ ಫೀಸ್ ಇರುತ್ತೆ ಅಂತ ಹೇಳಿದ್ದಾರೆ. ನಂತರ ಅಪ್ಲಿಕೇಶನ್ ಯಾವ ವೆಬ್ಸೈಟಲ್ಲಿ ಹಾಕೊಂಡು ತಿಳ್ಕೊಳ್ಳೋದಾದ್ರೆ nta.ac.in ಈ ವೆಬ್ಸೈಟ್ ಮೂಲಕ ವಿದ್ಯಾರ್ಥಿಗಳು ಅಪ್ಲಿಕೇಶನನ್ನು ಹಾಕಬೇಕಾಗುತ್ತೆ. ಓಕೆನಾ? ಅದರ ನಂತರ 200 ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರುತ್ತೆ. ಅದಂತರ ಅದರಲ್ಲಿ ಫಿಸಿಕ್ಸ್ನ 50 ಕ್ವಶನ್ಸ್, ನಂತರ ಕೆಮಿಸ್ಟ್ರಿಯ 50 ಕ್ವಶನ್ಸ್, ಅದೇ ರೀತಿ ಝುವಾಲಜಿಯಿಂದ 50 ಕ್ವಶನ್ಸ್, ಹಾಗೆ ಬಾಟ್ನಿಯಿಂದ 50 ಕ್ವಶನ್ಸ್ ಬರುತ್ತೆ. ಅದಂತರ ಮುಂದಿನ ವಿಷಯವನ್ನು ತಿಳ್ಕೊಳ್ತಾ ಹೋಗೋದಾದ್ರೆ, ಎಕ್ಸಾಮ್ ಡೇಟನ್ನು ಬಹಳ ಮೊದಲೇ ಅನೌನ್ಸ್ ಮಾಡಿದ್ರು. ಮೇ 5ನೇ ತಾರೀಕಿಗೆ ನೀಟ್ ಎಕ್ಸಾಮನ್ನು ನಡೆಸಲಾಗತ್ತೆ. ನಂತರ 200 ಮಿನಿಟ್ಸ್ ಇರುತ್ತೆ. ಅಂದರೆ 200 ಮಿನಿಟ್ಸ್ ನೀವು ಎಕ್ಸಾಮ್ ಹಾಲಲ್ಲಿ ಇರ್ತೀರಾ ಎಕ್ಸಾಮ್ ಬರೆಯೋದಕ್ಕೋಸ್ಕರ. ನಂತರ ಅಡ್ಮಿಟ್ ಕಾರ್ಡ್ ಮುಂದಿನ ದಿನಗಳಲ್ಲಿ ರಿಲೀಸ್ ಮಾಡ್ತಾರೆ. ರಿಲೀಸ್ ಮಾಡಿದ ನಂತರ ಕೂಡ ಆದಷ್ಟು ಬೇಗ ಹೇಳ್ತೀವಿ. ನಂತರ ಇದಿಷ್ಟು ವಿಷಯಗಳಾಗಿತ್ತು. ಬೇರೆ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸ್ ತಿಳಿಸಿ, ಅಥವಾ ನೀಟ್ ಎಕ್ಸಾಮ್ ಬಗ್ಗೆ ಬೇರೆ ಯಾವುದಾದ್ರು ವಿಡಿಯೋ ಬೇಕಿದ್ರೆ ಅದನ್ನು ಕೂಡ ಕಮೆಂಟ್ ಬಾಕ್ಸ್ ತಿಳಿಸಿ. ಆಲ್ ದಿ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ.